ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಇದರ ಎರಡನೇ ಭಾಗವನ್ನ ಮುಂದುವರಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ OCR ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ವಿಡಿಯೋದಲ್ಲಿ ಡಾಕ್ಯುಮೆಂಟ್ ನ OCR ಮಾಡೋದು ಯಾವ ರೀತಿ, OCR ಇಂಜಿನ್ ನ ಡೌನ್ಲೋಡ್ ಮಾಡೋದು ಯಾವ ರೀತಿ, ಹಾಗೆ ನಮಗೆ ಬೇಕಾದಂತಹ ಭಾಷೆಗಳನ್ನ ಆಡ್ ಮಾಡೋದು ಯಾವ ರೀತಿ, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, OCR ಫೀಚರ್, ಈ ಫೀಚರ್ ಅಲ್ಲಿ ನಾವು PDF, ಮೈಕ್ರೋಸಾಫ್ಟ್ ವರ್ಡ್ ಮತ್ತೆ EPUB ಫೈಲ್ ಗಳನ್ನ ಬಳಸಿಕೊಂಡು ನಾವು ಡಾಕ್ಯುಮೆಂಟ್ ನ OCR ಮಾಡಬಹುದು. ಸ್ನೇಹಿತರೆ, ಇಷ್ಟ ಹೇಳ್ತಾ ಇವತ್ತಿನ ಪ್ರಾಕ್ಟಿಕಲ್ ಡೆಮೋನ ಶುರು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ನಾನು ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಆಪ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ನಾನೀಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ವಿಂಡೋ, ಸರ್ಚ್ ಬಾಕ್ಸ್ ಎಡಿಟ್ ಬ್ಲಾಂಕ್. ಸ್ನೇಹಿತರೆ, ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಟೈಪ್ ಮಾಡ್ತಾ ಇದ್ದೀನಿ. PRODUC ಅಂತ ಟೈಪ್ ಮಾಡಿದ್ರು ಸಾಕು. Productivity Companion App. Press right to view options 1 to 4. ಓಕೆ ಫ್ರೆಂಡ್ಸ್, ಇವಾಗ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಆಪ್ ಸಿಕ್ಕಿದೆ. ನಾನೀಗ ಇದನ್ನು ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Productivity Companion. Select feature and press enter to open. Right click to see more options. List Alt+F. AI Assistant 1 of 27. ಸ್ನೇಹಿತರೆ, ಇವಾಗ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಆಪ್ ಓಪನ್ ಆಗಿದೆ. ನಾವೀಗ ಡಾಕ್ಯುಮೆಂಟ್ ರೀಡರ್ ಫೀಚರ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಇಲ್ಲಿ ಒಂದು ಸೆಟ್ಟಿಂಗ್ಸ್ ಮಾಡಬೇಕಾಗಿದೆ. ಏನಪ್ಪಾ ಅಂತಂದ್ರೆ, ನಾವು ಮೊದಲು OCR ಇಂಜಿನ್ ಡೌನ್ಲೋಡ್ ಮಾಡಬೇಕು, ಅದರ ಜೊತೆಗೆ ಕನ್ನಡ ಭಾಷೆನ ಆಡ್ ಮಾಡಬೇಕು. ಇದನ್ನ ಯಾವ ರೀತಿ ಮಾಡೋದು ತಿಳ್ಕೊಳ್ಳೋಣ. ನಾನಿವಾಗ ಸೆಟ್ಟಿಂಗ್ಸ್ ಓಪನ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಐ ಪ್ರೆಸ್ ಮಾಡ್ತಾ ಇದ್ದೀನಿ. Productivity Companion Settings Dialog. Tab Control. Application Font Size. Combo Box Normal Collapsed. ಸ್ನೇಹಿತರೆ, ಇವಾಗ ಪ್ರೊಡಕ್ಟಿವಿಟಿ ಕಂಪ್ಯಾನಿಯನ್ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ಇದು ಮಲ್ಟಿ ಪೇಜ್ ಇರತಕ್ಕಂತ ಡೈಲಾಗ್ ಬಾಕ್ಸ್ ಆಗಿದೆ. ನಾನೀಗ ಇಲ್ಲಿ ನ್ಯಾವಿಗೇಟ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Zoom % Edit Selected 100. ಮತ್ತೆ ಕಂಟ್ರೋಲ್ ಟ್ಯಾಬ್. Select TTS Engine. Combo Box Google Text to Speech Collapsed. ಮತ್ತೆ ಕಂಟ್ರೋಲ್ ಟ್ಯಾಬ್. Transcription Mode. Combo Box Online Collapsed. ಮತ್ತೆ ಕಂಟ್ರೋಲ್ ಟ್ಯಾಬ್. Recording Settings Grouping. Select the default path for saving the record. ಮತ್ತೆ ಕಂಟ್ರೋಲ್ ಟ್ಯಾಬ್. Pandoc Grouping. Down. ಮತ್ತೆ ಕಂಟ್ರೋಲ್ ಟ್ಯಾಬ್. Tesseract OCR Grouping. Download Tesseract OCR button. ಓಕೆ ಫ್ರೆಂಡ್ಸ್, ಇವಾಗ ನಾನು ಕಂಟ್ರೋಲ್ ಟ್ಯಾಬ್ ಮಾಡಿದೆ. ಇಲ್ಲಿ ಡೌನ್ಲೋಡ್ ಟೆಸರಾಕ್ಟ್ OCR ಇಂಜಿನ್ ಅಂತ ಇದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Download Tesseract OCR. Edit read only multi-line downloading Tesseract OCR. 2%, 12%, 22%, 32%, 42%, 52%, 62%, 72%, 82%. Download complete dialog. Tesseract OCR has been downloaded successfully. You can now use the OCR feature. OK button. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ ಟೆಸರಾಕ್ಟ್ OCR ಇಂಜಿನ್ ಡೌನ್ಲೋಡ್ ಆಗಿದೆ. ಇಲ್ಲಿ ಓಕೆ ಬಟನ್ ಇದೆ. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Productivity Companion Settings Dialog. Tab Control. Tesseract OCR Grouping. Remove Tesseract OCR button. ಸ್ನೇಹಿತರೆ, ಇವಾಗ ನಾನು ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Download additional languages for OCR button Alt+D. ಓಕೆ ಫ್ರೆಂಡ್ಸ್, ಡೌನ್ಲೋಡ್ ಅಡಿಷನಲ್ ಲ್ಯಾಂಗ್ವೇಜಸ್ ಫಾರ್ OCR. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. OCR language downloads dialog. Back button Alt+B. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Installed languages grouping. Installed languages. Combo box English. N collapsed. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Delete English. N button. ಮತ್ತೆ ಟ್ಯಾಬ್. Download additional languages grouping. Choose a language and model to download or select an installed language to delete. Available languages to download. Combo box Afrikaans. Af collapsed. ಸ್ನೇಹಿತರೆ, ಇವಾಗ ಅವೈಲೇಬಲ್ ಡೌನ್ಲೋಡ್ ಲ್ಯಾಂಗ್ವೇಜ್ ಟ್ಯಾಬ್ ಸಿಕ್ಕಿದೆ. ನಾನೀಗ ಇಲ್ಲಿ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ, ಕನ್ನಡ ಸಿಗೋವರೆಗೂ. K Kannada. Can. ಓಕೆ ಫ್ರೆಂಡ್ಸ್, ಇವಾಗ ಕನ್ನಡ ಸಿಕ್ತು. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Combo box fast model collapsed. ಸ್ನೇಹಿತರೆ, ಇಲ್ಲಿ ಒಟ್ಟು 2 ಫೀಚರ್ ಇದೆ. ಇಲ್ಲಿ ಒಂದು ಫಾಸ್ಟ್ ಇದೆ, ಇನ್ನೊಂದು ಬೆಸ್ಟ್ ಇದೆ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Best model. ಓಕೆ ಫ್ರೆಂಡ್ಸ್, ಬೆಸ್ಟ್ ಮಾಡೆಲ್. ಸ್ನೇಹಿತರೆ, ಇವಾಗ ಬೆಸ್ಟ್ ಮಾಡೆಲ್ ಸಿಕ್ಕಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Download button. ಓಕೆ ಫ್ರೆಂಡ್ಸ್, ಡೌನ್ಲೋಡ್ ಬಟನ್. ನಾನೀಗ ಡೌನ್ಲೋಡ್ ಬಟನ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cancel. 2%, 14%. Download complete dialog. OCR language downloaded successfully. OK button. ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಕನ್ನಡ ಲ್ಯಾಂಗ್ವೇಜ್ ಆಡ್ ಆಯ್ತು. ನಾನೀಗ ಇಲ್ಲಿ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OCR language downloads dialog. Download additional languages grouping. OCR language downloaded successfully. Download button. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Back button Alt+B. ಬ್ಯಾಕ್ ಬಟನ್. ನಾನೀಗ ಬ್ಯಾಕ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ.
Productivity Companion Settings Dialog. Tab Control. Tesseract OCR Grouping. Download additional languages for OCR button Alt plus D. ಸ್ನೇಹಿತರೆ ಇವಾಗ ನಮ್ಮ ಫೋಕಸ್ ಮತ್ತೆ ಸೆಟ್ಟಿಂಗ್ಸ್ ಪೇಜ್ ಮೇಲೆ ಬಂದಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. OK button Alt plus O. ಓಕೆ ಫ್ರೆಂಡ್ಸ್, ಓಕೆ ಬಟನ್, ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Productivity Companion. Settings button Alt plus I. ಸ್ನೇಹಿತರೆ ಇವಾಗ ನಮ್ಮ ಫೋಕಸ್ ಸೆಟ್ಟಿಂಗ್ಸ್ ಬಟನ್ ಮೇಲೆ ಇದೆ. ನಾನೀಗ ಫೀಚರ್ಸ್ ನ ಓಪನ್ ಮಾಡೋದಕ್ಕೆ ಆಲ್ಟ್ ಮತ್ತೆ ಎಫ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Select feature and press enter to open. Right click to see more options. List Alt plus F. AI Assistant 1 of 27. ಸ್ನೇಹಿತರೆ ಇವಾಗ ನಾನು ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. ಡಿ ಫಾರ್ ಡಾಕ್ಯುಮೆಂಟ್ ರೀಡರ್. D. Device information 6 of 27. D. Document reader 7 of 27. ಓಕೆ ಫ್ರೆಂಡ್ಸ್, ಡಾಕ್ಯುಮೆಂಟ್ ರೀಡರ್ ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document reader. Import a PDF, EPUB, Docs or PPTX to start reading. ಸ್ನೇಹಿತರೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Import document button Alt plus I. ಓಕೆ ಫ್ರೆಂಡ್ಸ್, ಇಂಪೋರ್ಟ್ ಡಾಕ್ಯುಮೆಂಟ್ ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Pressed. Choose document dialog file name. Combo box collapsed. Edit Alt plus N blank. ಸ್ನೇಹಿತರೆ ಇವಾಗ ಓಪನ್ ಡಯಲಾಗ್ ಬಾಕ್ಸ್ ಓಪನ್ ಆಗಿದೆ. ನಾನೀಗ 3 ಸಲ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಟ್ರೀ ವ್ಯೂ ಸಿಗೋ ತನಕ. Items view. Balabolka not. Tree view. OneDrive collapsed 3 of 14 level 1. ಸ್ನೇಹಿತರೆ ಇವಾಗ ಟ್ರೀ ವ್ಯೂ ಓಪನ್ ಆಗಿದೆ. ನಾನೀಗ ಡೌನ್ಲೋಡ್ಸ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. D. Start of quick access. Desktop. D. Downloads. Pinned. Not checked 5 of 14 level 1. ಓಕೆ ಫ್ರೆಂಡ್ಸ್, ಡೌನ್ಲೋಡ್ಸ್ ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Today grouping expanded. TEDSS. NGS not selected 1 of 3. ಓಕೆ ಫ್ರೆಂಡ್ಸ್, ಇಲ್ಲಿ TETSS ಭೂಗೋಳ ಇದು ಒಂದು PDF ಫೈಲ್ ಇದೆ. ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Selected. ಓಕೆ ಫ್ರೆಂಡ್ಸ್, ಸೆಲೆಕ್ಟ್ ಆಯ್ತು. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Document reader. Edit read only multi-line blank. ಸ್ನೇಹಿತರೆ ಇವಾಗ PDF ಫೈಲ್ ಓಪನ್ ಆಯ್ತು. ನೋಡಿ, ಈಗ ನಾನು ನಿಮಗೆ ಓದಿಸಿ ತೋರಿಸ್ತೀನಿ. Blank. TED. Nagu Shahabad. 1. Blank. Blank. -2. Blank. Say Leia 1/4 A grave plus or minus A acute Oz. Blank. ನೋಡಿ ಸ್ನೇಹಿತರೆ, ಕೇಳಿಸ್ಕೊಂಡಲ್ಲ. ನೋಡಿ, ಈಗ ಈ ರೀತಿ ಓದ್ತಾ ಇದೆ. ಈಗ ನಾನು ಇಲ್ಲಿಂದ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Reverse button Prev button Alt plus P. Combo box 1 of 76 collapsed. Next play button Alt plus N. Go button Alt plus G. OCR button Alt plus O. ಓಕೆ ಫ್ರೆಂಡ್ಸ್, OCR ಬಟನ್ Alt plus O. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. OCR options dialog. Scope options grouping. Process. Combo box current section collapsed. ಸ್ನೇಹಿತರೆ, ಇಲ್ಲಿ OCR ಆಪ್ಷನ್ಸ್ ಅಲ್ಲಿ ನಮಗೆ ಫಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಕರೆಂಟ್ ಸೆಕ್ಷನ್ ಅಂದ್ರೆ ಮೊದಲನೇ ಪೇಜ್ ಮಾತ್ರ. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. All sections. ಆಲ್ ಸೆಕ್ಷನ್ ಅಂತಂದ್ರೆ ಎಲ್ಲವೂ ಪೇಜು. ಮತ್ತೆ ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Section range. ಸೆಕ್ಷನ್ ರೇಂಜ್ ಅಂತಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಬೇಕು ಅನ್ನೋದು. ಫಾರ್ ಎಕ್ಸಾಂಪಲ್ 1 ರಿಂದ 10, 10 ರಿಂದ 20 ಆ ರೀತಿ. ಮತ್ತೆ ನಾನೀಗ ಅಪ್ಪರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. All sections. ಓಕೆ ಫ್ರೆಂಡ್ಸ್, ಆಲ್ ಸೆಕ್ಷನ್ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Language options grouping. Primary language. Combo box English collapsed. ಸ್ನೇಹಿತರೆ, ಇಲ್ಲಿ ಪ್ರೈಮರಿ ಲ್ಯಾಂಗ್ವೇಜ್ ಇಂಗ್ಲಿಷ್ ಇದೆ. ನಾನು ಇದನ್ನ ಕನ್ನಡಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ. ನಾನೀಗ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. K. Congo. K. Kikuyu. K. Kulanyama. K. Kazakh. Kalaallisat. K. Khmer. K. Kannada. ಓಕೆ ಫ್ರೆಂಡ್ಸ್, ಕನ್ನಡ ಸಿಕ್ತು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Secondary language. Combo box none collapsed. ಸೆಕೆಂಡರಿ ಲ್ಯಾಂಗ್ವೇಜ್ ಹೀಗೆ ಇರಲಿ, ಚೇಂಜ್ ಮಾಡೋದು ಬೇಡ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start button Alt plus S. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಬಟನ್. ನಾನೀಗ ಸ್ಟಾರ್ಟ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Prep. C. User Saga OCR in progress. Dialog. Cancel button Alt plus C. 1%. 11%. 21%. 31%. 42%. 52%. 63%. 73%. 84%. 94%. Success dialog OCR completed. OK button. ಸ್ನೇಹಿತರೆ, ಇವಾಗ ಸಕ್ಸಸ್ಫುಲ್ ಆಗಿ OCR ಕಂಪ್ಲೀಟ್ ಆಗಿದೆ. ಇಲ್ಲಿ ಓಕೆ ಬಟನ್ ಇದೆ. ನಾನೀಗ ಓಕೆ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Spit document reader. OCR button Alt plus O. ಸ್ನೇಹಿತರೆ, ನಾನೀಗ ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Go button Alt plus G. Next play button Alt plus N. Combo box 1 of 76. Reverse button Prev button Alt plus P. Edit read only multi-line. ಸ್ನೇಹಿತರೆ, ಇವಾಗ ಓದ್ತಾ ಇದೆ. ನಾನೀಗ ಓದ್ಕೊಳ್ಳೋದಕ್ಕೆ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Blank. Minus. Blank. 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 ಸ್ನೇಹಿತರೆ, ಕೇಳಿದ್ರಲ್ಲ, ನೋಡಿ ಇವಾಗ ಇಲ್ಲಿ OCR ತಪ್ಪಾಗಿದೆ ಅಥವಾ ಸರಿಯಾಗಿ ಆಗಿಲ್ಲ ಅಥವಾ ಓದ್ಕೊಳ್ಳಕ್ಕೆ ಆಗ್ತಿಲ್ಲ ಅಂತಂದ್ರೆ ಏನ್ ಮಾಡಬೇಕು? ಅದಕ್ಕೂ ಒಂದು ಪರಿಹಾರ ಇದೆ. ಏನಪ್ಪಾ ಅಂತಂದ್ರೆ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Reverse button Prev button Alt plus P.
ಮತ್ತೆ ಟ್ಯಾಬ್, Combo box 1 of 76 collapsed. ಮತ್ತೆ ಟ್ಯಾಬ್, Next play button Alt plus N. ಮತ್ತೆ ಟ್ಯಾಬ್, Go button Alt plus G. ಮತ್ತೆ ಟ್ಯಾಬ್, OCR button Alt plus O. ಮತ್ತೆ ಟ್ಯಾಬ್. Deep inside with AI button Alt plus I. ಓಕೆ ಫ್ರೆಂಡ್ಸ್, ಡೀಪ್ ಇನ್ಸೈಡ್ ವಿತ್ AI. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಏನಾಗುತ್ತೆ ಅಂತಂದ್ರೆ OCR ಕಂಪ್ಲೀಟ್ ಆಗಿ 99.99% ಅಷ್ಟು ಅಕ್ಯುರೇಟ್ ಆಗಿ ಬರುತ್ತೆ. ನಾನೀಗ ಈ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Analyzing with AI dialog. Cancel button Alt plus C. Document reader. Deep inside with AI dialog. Page 1 of 76. WX web view. Document. Heading level 1. Heading level 2. -2. Heading level 2. Heading level 2. Heading level 2. Table with 8 rows and 3 columns. Row 1 column 1. Column 2. Column 3. Row 2. Dot. Column 1 1. Column 2. ಸ್ನೇಹಿತರೆ ಕೇಳಿದ್ರಲ್ಲ, ನೋಡಿ ಇವಾಗ 99.99% ಅಷ್ಟು ಅಕ್ಯುರೇಟ್ ಆಗಿ OCR ಬಂದಿದೆ. ಈ ಫಾರ್ಮೆಟ್ ಅನ್ನ ನಾವು TOC ಅಂತ ಕರಿತೀವಿ. TOC ಅಂತಂದ್ರೆ ಟೇಬಲ್ ಆಫ್ ಕಂಟೆಂಟ್. ಇದೇ ರೀತಿ ನೀವು ಎಲ್ಲಾ ಪೇಜ್ ಗಳನ್ನ ಡೀಪ್ ಇನ್ಸೈಡ್ ವಿತ್ AI ಈ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು PDF ನ ನೀವು ಸ್ಕ್ಯಾನ್ ಮಾಡಬಹುದು. ಕೊನೆಗೆ ಎಲ್ಲಾ ಪೇಜ್ ಸ್ಕ್ಯಾನ್ ಆದ ನಂತರ ಸೆಲೆಕ್ಟ್ ಆಲ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ A ಕೀ ಪ್ರೆಸ್ ಮಾಡಿ ಸೆಲೆಕ್ಟ್ ಆಲ್ ಮಾಡ್ಕೊಂಡು ನೀವು ಕಾಪಿ ಮಾಡ್ಕೊಂಡು ನಿಮಗೆ ಬೇಕಾದಂತಹ ವರ್ಡ್ ಅಥವಾ ನೋಟ್ ಪ್ಯಾಡ್ ಅಲ್ಲಿ ಪೇಸ್ಟ್ ಮಾಡಿ ಇಟ್ಕೊಂಡು ಇದನ್ನ ಆಫ್ಲೈನ್ ಅಲ್ಲಿ ಓದ್ಕೋಬಹುದು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.